ನಿನಗಾಗಿ ಭಾಗ 45. ವಿಕ್ರಮ್ ದಮಯಂತಿ ಐ ಲವ್ ಯು ಹೇಳಲಿಲ್ಲ. ತನ್ನನ್ನು ಗಂಡ ಅಂತ ಇನ್ನೂ ಒಪ್ಪಿಕೊಂಡಿಲ್ಲವೇನೋ ಮನಸ್ಸಿನಿಂದ. ನಾನು ದಿನಕ್ಕೆ 1,00,000 ಸಾರಿ ಬೇಕಾದರೆ ಅವಳಿಗೆ ಐ ಲವ್ ಯು ಹೇಳುತ್ತೇನೆ. ಅದಕ್ಕೆ ರೆಡಿ. ಒಂದೇ ಒಂದು ಸಲ ಐ ಲವ್ ಯು ನನ್ನ ಸಮಾಧಾನಕ್ಕೆ ಹೇಳಿಲ್ಲ ಅಂದರೆ ಅದಕ್ಕೂ ಕೂಡ ಅಷ್ಟೊಂದು ಕಷ್ಟಪಡುತ್ತಾಳೆ. ಅಷ್ಟೊಂದು ಪ್ರೀತಿಸುತ್ತೇನೆ. ಅದಕ್ಕಿಂತ ಜಾಸ್ತಿ ಅವಳು ಖುಷಿಯಾಗಿರಲು ಬಯಸುತ್ತೇನೆ. ಅದೇ ರೀತಿ ನೋಡಿಕೊಳ್ಳುತ್ತೇನೆ. ಆದರೆ ಇವಳು ನನ್ನ ಒಂದೇ ಒಂದು ಆಸೆಯನ್ನು ಪೂರೈಸುವುದಿಲ್ಲ. ನನಗೆ ಸಾಕಾಗಿ ಬಿಟ್ಟಿದೆ. ಭಯದಿಂದ ಬದುಕಿ ಎಲ್ಲಿ ನನ್ನನ್ನು ಬಿಟ್ಟು ಹೊರಟು ಹೋಗುತ್ತಾಳೆ ವಿಕಿಯ ಜೊತೆ ಅಂತ. ಈ ರೀತಿ ತನಗೆ ತಾನೇ ಬೇಸರ ಮಾಡಿಕೊಂಡು ಅವನು ರೂಮಿನ ಒಳಗಡೆ ಹೋಗುತ್ತಾನೆ. ಅವನು ಫ್ರೆಶ್ ಆಗಿ ಬರುತ್ತಾನೆ. ಈಗ ಸ್ವಲ್ಪ ಅವನಿಗೆ ಅವಳ ಮೇಲೆ ಇದ್ದ ಕೋಪ ಕಡಿಮೆ ಆಗುತ್ತಿರುತ್ತದೆ. ನನ್ನವಳೇ ಅಲ್ಲವೇ, ಇಂದಲ್ಲ ನಾಳೆ ಹೇಳುತ್ತಾಳೆ. ಅದು ನ್ಯಾಚುರಲ್ ಆಗಿ ಬರಬೇಕು. ನಾನು ಏಕೆ ಅಷ್ಟು ಬಲವಂತ ಮಾಡುತ್ತಿದ್ದೇನೆ? ಅವಳು ಏನಂದುಕೊಂಡಳು? ಈಗ ತುಂಬ ಸೂಕ್ಷ್ಮವಾಗಿದೆ ಬದುಕು. ನಾನು ಜಾಸ್ತಿ ಹಠ ಮಾಡಿದರೆ ಅವಳು ಕೋಪ ಮಾಡಿಕೊಂಡು ವಿಕ್ಕಿ ಜೊತೆ ಹೊರಟು ಹೋಗುತ್ತಾಳೆ. ಆ ಮಗು ನನ್ನದಲ್ಲ, ಅದು ಗೊತ್ತು. ಅವಳು ಕೂಡ ಇನ್ನೂ ಸಂಪೂರ್ಣವಾಗಿ ನನ್ನವಳಾಗಿಲ್ಲ. ನನ್ನ ಮೇಲೆ ಭಾವನೆಗಳು ಬರುತ್ತಿದೆ. ಅದನ್ನು ಇನ್ನೂ ಹೆಚ್ಚಾಗುವಂತೆ ಮಾಡಬೇಕು. ಅದನ್ನು ಬಿಟ್ಟು ಅವನೇ ಬೈದುಕೊಂಡ. ನಂತರ ಅವಳನ್ನು ರೂಮಿನಲ್ಲಿ ಹುಡುಕಿದ. ಎಲ್ಲೂ ಕಾಣಿಸಲಿಲ್ಲ. ರೆಸಾರ್ಟ್ನೆಲ್ಲ ಹುಡುಕಾಟ ಮಾಡಿದ. ಆದರೆ ಎಲ್ಲೂ ಕೂಡ ಅವಳು ಕಾಣಿಸಲಿಲ್ಲ. ಅವನಿಗೆ ಭಯವಾಯಿತು. ನಂತರ ತುಂಬ ಹೊತ್ತು ಯೋಚನೆ ಮಾಡಿದ. ಅವಳ ಫೋನ್ಗೆ ಕಾಲ್ ಮಾಡಿದರೆ ಸ್ವಿಚ್ ಆಫ್ ಬರುತ್ತಿದೆ. ಅವನ ಭಯ ಹೆಚ್ಚಾಯಿತು. ಸೆಕ್ಯೂರಿಟಿ ಗಾರ್ಡ್ ಬರೀ ಕೇಳಿದ, ಹೊರಗಡೆ ಮೇಡಮ್ ಅವರು ಎಲ್ಲೂ ಹೋಗಿಲ್ಲ ಅಂತ ಅವನು ಹೇಳಿದ. ಆಗ ಅವನಿಗೆ ಸಮಾಧಾನವಾಯಿತು. ಆದರೂ ಕೂಡ ಅವನು ಎಲ್ಲ ಕಡೆ ಹುಡುಕಿದರೂ ಸಿಗಲಿಲ್ಲ. ಅಲ್ಲೇ ಇದ್ದ ಗಾರ್ಡನ್ ಬಳಿ ಬಂದ ಹುಡುಕುತ್ತಾ. ಅಲ್ಲಿ ಇದ್ದ ಕಲ್ಲಿನ ಬೆಂಚ್ ಮೇಲೆ ಅವಳು ಕುಳಿತಿದ್ದಳು, ತುಂಬ ಯೋಚಿಸುತ್ತಾ. ಆಗ ಅವನು ಸ್ವಲ್ಪ ಸಮಾಧಾನ ಮಾಡಿಕೊಂಡ. ಅವನ ಎದುಸಿರು ಈಗ ನಿಂತಿತು. ಡವಡವಾ ಅಂತ ಹೊಡೆದುಕೊಳ್ಳುತ್ತಿದ್ದ ಹೃದಯ ತನ್ನ ಸ್ಪೀಡನ್ನು ಕಡಿಮೆ ಮಾಡಿತು. ಬೇಸರದಿಂದ ಇದ್ದ ಮುಖ ಸಡನ್ನಾಗಿ ನಗುವಿನಿಂದ ಹರಳಿತು. ನನ್ನವಳು ಇಲ್ಲೇ ಇದ್ದಾಳೆ, ನನ್ನನ್ನು ಬಿಟ್ಟು ಎಲ್ಲಿ ಹೋಗುತ್ತಾಳೆ? ಖುಷಿಯಿಂದ ಕೆಳಗೆ ಕುಳಿತ. ಅವಳಿಗೆ ಇವನು ಬಂದಿರುವುದರ ಬಗ್ಗೆ ಅರಿವಿರಲಿಲ್ಲ. ಆದರೆ ಅವಳು ತುಂಬ ಯೋಚನೆಯಲ್ಲಿ ಇರುವಂತೆ ಇತ್ತು. ಅವಳ ಮುಖ ಬಾಡಿತು. ಮೊದಲಿನ ಹಾಗೆ ಲವಲವಿಕೆ ಇರಲಿಲ್ಲ. ಸದ್ಯಕ್ಕೆ ಇದ್ದಾಳೆ, ಹೇಗಾದರೂ ಮಾಡಿ ಅವಳ ಮೂಡನ್ನು ಸರಿ ಮಾಡಬೇಕು ಅಂದ. ಅವನು ಅವಳ ಬಳಿ ಹೋದ. ಅವಳ ಪಕ್ಕ ಕುಳಿತ. ಆದರೂ ಕೂಡ ಅವಳಿಗೆ ಇವನು ಬಂದಿರುವುದರ ಬಗ್ಗೆ ಅರಿವಿಲ್ಲ. ತುಂಬ ದೀರ್ಘವಾಗಿ ಯೋಚನೆ ಮಾಡುತ್ತಿದ್ದಳು. ತುಂಬ ಶಾಂತವಾಗಿ ಇದ್ದಳು. ಅವಳ ಕೈ ಮೇಲೆ ಅವನು ಕೈ ಇಟ್ಟ. ಆಗ ಅವಳಿಗೆ ಅವನು ಬಂದಿರುವುದರ ಬಗ್ಗೆ ಅರಿವಾಯಿತು. ಅವನನ್ನು ನೋಡಿ ಪುನಃ ತನ್ನ ಕೈಯನ್ನು ಕಿತ್ತುಕೊಂಡಳು. ಅವನು ಇನ್ನೂ ಅವಳನ್ನು ಬಿಡುವ ಮಾತೇ ಇಲ್ಲ. ಪದೇ ಪದೇ ಚೇಷ್ಟೆ ಮಾಡಲು ಶುರು ಮಾಡಿದ. ಅವಳ ಶೋಲ್ಡರ್ ಮೇಲೆ ಕೈ ಹಾಕಿದ. ಆಗ ಅವಳು ಕೈಯನ್ನು ಕಿತ್ತು ಬಿಸಾಕಿ ಅವನಿಂದ ದೂರ ಕುಳಿತಳು. ಪದೇ ಪದೇ ಕ್ಷಮೆ ಕೇಳಿದರೂ ಕೂಡ ಅವಳ ಕೋಪ ಜಾಸ್ತಿ ಆಗುತ್ತಿದೆ. ನಂತರ ಅವನಿಗೆ ಏನು ಮಾಡಬೇಕು ಅಂತ ತಿಳಿಯಲಿಲ್ಲ. ಅವಳು ಮಾತು ಕೂಡ ಆಡುತ್ತಿಲ್ಲ. ತುಂಬ ಸೈಲೆಂಟಾಗಿ ಇದ್ದಾಳೆ. ಆದರೆ ಅವನಿಂದ ದೂರ ಹೋಗುತ್ತಿದ್ದಾಳೆ. ಅಲ್ಲಿಂದ ಎದ್ದು ಹೋಗಲು ನಿಂತುಕೊಂಡಳು. ಇವನು ನನ್ನನ್ನು ಬಿಡುವುದಿಲ್ಲ ಅಂತ. ವಿಕ್ರಮ್ ಏನು ಮಾಡಬೇಕು ಅಂತ ತಿಳಿಯಲಿಲ್ಲ. ಇನ್ನು ಏನಾದರೂ ಅವಳು ಹೊರಗೆ ಹೊರಟು ಹೋದರೆ ಕೋಪ ಮಾಡಿಕೊಂಡು ಅಂತ ಭಯವಾಗಿ ಅವಳ ಕಾಲನ್ನು ಗಟ್ಟಿಯಾಗಿ ಹಿಡಿದುಕೊಂಡ. ಅವಳು ಅಂದುಕೊಂಡಿರಲಿಲ್ಲ ಈ ರೀತಿ ಇವನು ಮಾಡುತ್ತಾನೆ ಅಂತ. ಶಾಕ್ ಆಯಿತು. ಅವರ ಚಿಕ್ಕಮ್ಮನ ಕಾಲನ್ನು ಇವಳು ಪದೇ ಪದೇ ಹಿಡಿದುಕೊಳ್ಳುತ್ತಿದ್ದಳು. ಚಿಕ್ಕಂದಿನಿಂದಲೂ ಏನು ತಪ್ಪು ಮಾಡಿಲ್ಲವಾದರೂ ಅವರು ತುಂಬ ನೋವನ್ನು ಮಾಡುತ್ತಿದ್ದರು. ಅದು ನೆನಪಾಗಿ ನಾನು ಕೂಡ ಇನ್ನೊಬ್ಬರಿಗೆ ನೋವು ಮಾಡುತ್ತಿದ್ದೇನೆ ಅನ್ನುವ ಭಾವನೆ ಅವಳಿಗೆ ಬಂತು. ಪ್ಲೀಸ್ ವಿಕ್ರಮ್, ಬಿಡಿ, ನನಗೆ ಬೇಸರ ಮಾಡಬೇಡಿ. ನೀವು ನನ್ನ ಕಾಲನ್ನು ಹಿಡಿದುಕೊಂಡಿದ್ದೀರಾ. ಇದೆಲ್ಲ ತಪ್ಪು. ಯಾರಾದರೂ ನೋಡಿದರೆ ಏನು ಅಂದುಕೊಳ್ಳಬೇಕು? ನಾನು ನಿಮಗೆ ತುಂಬ ಕಷ್ಟ ಕೊಡುತ್ತಿದ್ದೇನೆ ಅಂತ. ಯಾರು ಏನಂದುಕೊಂಡರೂ ಪರವಾಗಿಲ್ಲ. ನೀನು ನನ್ನನ್ನು ಕ್ಷಮಿಸಬೇಕು.
ಸಾರಿ ಅಂತ ಪದೇ ಪದೇ ಹೇಳುತ್ತಿದ್ದಾನೆ. ನಾನು ನಿಮ್ಮನ್ನು ಕ್ಷಮಿಸಿದ್ದೇನೆ, ನೀವು ಬೇಸರ ಮಾಡಿಕೊಳ್ಳಬೇಡಿ, ಹೇಳಿ. ನನಗೆ ಸ್ವಲ್ಪ ಸಮಸ್ಯೆ. ಇದ್ದಕ್ಕಿದ್ದಂತೆ ಹಳೆಯದೆಲ್ಲ ನೆನಪಾಗಿ ಬಿಡುತ್ತದೆ. ಅದಕ್ಕೆ ಅಲ್ಲಲ್ಲೇ ಕುಳಿತುಕೊಳ್ಳುವುದು. ಅವನು ಏನಾದರೂ ಪರವಾಗಿಲ್ಲ, ಪದೇ ಪದೇ ಕೇಳುತ್ತಾನೆ, ನನ್ನನ್ನು ಕ್ಷಮಿಸೋ ಅಂತ. ಅವಳು ಅವನನ್ನು ನಿಧಾನವಾಗಿ ತನ್ನ ಕಾಲಿನಿಂದ ಬಿಡಿಸಿಕೊಳ್ಳುತ್ತಾಳೆ. ನಂತರ ಅವನನ್ನು ಗಟ್ಟಿಯಾಗಿ ತಬ್ಬಿಕೊಳ್ಳುತ್ತಾಳೆ. ಇನ್ನೊಂದು ಬಾರಿ ನನ್ನ ಕಾಲನ್ನು ಹಿಡಿದುಕೊಂಡರೆ ಸರಿ ಇರುವುದಿಲ್ಲ. ಕೊನೆ ಪಕ್ಷ ಅವಳು ತನ್ನನ್ನು ತಬ್ಬಿಕೊಂಡಿದ್ದಕ್ಕೆ ವಿಕ್ರಮ್ಗೆ ಖುಷಿಯಾಗುತ್ತದೆ. ಸರಿ ಹೋಗಿದ್ದಾಳೆ, ನಿಧಾನವಾಗಿ ಸರಿ ಹೋಗುತ್ತಾಳೆ. ರಾತ್ರಿಯೆಲ್ಲ ಅವಳು ಸರಿ ಹೋಗುವಂತೆ ಮಾಡುತ್ತೇನೆ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾನೆ. ನಂತರ ಅವಳನ್ನು ಎತ್ತುಕೊಂಡು ರೂಮಿಗೆ ಕರೆದುಕೊಂಡು ಹೋಗುತ್ತಾನೆ. ಇವಳಿಗೆ ನಾಚಿಕೆ ಜಾಸ್ತಿ ಮೊದಲೇ. ಇನ್ನು ಅಲ್ಲಿ ತುಂಬ ಸ್ಟಾಫ್ಗಳು ಇದ್ದಾರೆ. ಅವರ ಎದುರಿಗೆ ನೀವು ನನ್ನನ್ನು ಎತ್ತಿಕೊಂಡು ಹೋಗುತ್ತಿದ್ದೀರಿ, ನನ್ನನ್ನು ಪ್ಲೀಸ್ ಇಳಿಸಿ ವಿಕ್ರಮ್ ಅಂತ ಕೇಳುತ್ತಾಳೆ. ಬಿಟ್ಟರೆ ನೀನು ಪುನಃ ನನಗೆ ಹೇಳದೆ ಕೇಳದೆ ಎಲ್ಲಾದರೂ ಹೊರಟು ಹೋದರೆ ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ. ಯಾರಾದರೂ ಏನಾದರೂ ಅಂದುಕೊಳ್ಳುತ್ತಾರೆ. ನನ್ನ ಹೆಂಡತಿ ನನ್ನ ಇಷ್ಟ, ಯಾರು ಏನು ಅಂದುಕೊಂಡರೇನು ಅಂತ ಅವಳ ಮೃದುವಾದ ದೇಹವನ್ನು ತನ್ನ ಬಲಿಷ್ಠವಾದ ಕೈಗಳಿಂದ ತುಂಬ ಆಸೆಯ ಮನಸ್ಸಿನಿಂದ ಎತ್ತುಕೊಂಡು ಹೋಗುತ್ತಿದ್ದಾನೆ. ಅವನಿಗೆ ಅವಳನ್ನು ಹಾಗೆ ಕರೆದುಕೊಂಡು ಹೋಗುತ್ತಿರುವುದು ತನ್ನ ಬದುಕಿನ ಒಂದು ದೊಡ್ಡ ಸೌಭಾಗ್ಯ ಅಂತ ಅಂದುಕೊಳ್ಳುತ್ತಾನೆ. ಆದರೆ ಇವಳಿಗೆ ಆ ಕ್ಷಣವನ್ನು ಎಂಜಾಯ್ ಮಾಡುವುದರ ಬದಲು ಪರದಾಡುತ್ತಿದ್ದಾಳೆ. ಇದೆಲ್ಲ ಹೊಸದು ಇವಳಿಗೆ. ಎಂದೂ ಕೂಡ ಇಷ್ಟೊಂದು ಪ್ರೀತಿಯನ್ನು ನೋಡಿರಲಿಲ್ಲ. ವಿಕ್ರಮ್ ತೋರಿಸುವ ಪ್ರೀತಿ ಅವಳಿಗೆ ಒಮ್ಮೊಮ್ಮೆ ತಡೆದುಕೊಳ್ಳಲು ಆಗುವುದಿಲ್ಲ. ಪ್ರತಿಯೊಬ್ಬರೂ ಕೂಡ ಅವಳನ್ನು ಇಗ್ನೋರ್ ಮಾಡುತ್ತಿದ್ದರು. ಅವಳ ಕಷ್ಟ ಸುಖ ವಿಚಾರಿಸುತ್ತಿರಲಿಲ್ಲ. ಒಮ್ಮೊಮ್ಮೆ ಅವಳಿಗೆ ಹುಷಾರಿಲ್ಲದೆ ಇದ್ದರೂ ಕೂಡ ಏನು ತಿನ್ನುತ್ತೀಯಾ, ಏನು ಬೇಕು ಅಂತ ಕೂಡ ವಿಚಾರಿಸುತ್ತಿರಲಿಲ್ಲ. ಮನೆಯ ಎಲ್ಲ ಕೆಲಸವನ್ನು ಮಾಡಿಸುತ್ತಿದ್ದರು. ಊಟ ಕೂಡ ಸರಿಯಾಗಿ ಸಿಗುತ್ತಿರಲಿಲ್ಲ. ಕೊನೆಗೆ ಉಳಿದಿದ್ದನ್ನು ತಿನ್ನುತ್ತಿದ್ದಳು. ಒಮ್ಮೊಮ್ಮೆ ಉಳಿಯದೆ ಹೋದರೆ ನೀರನ್ನು ಕುಡಿದು ಮಲಗುತ್ತಿದ್ದಳು. ಅವಳನ್ನು ಹಾಸಿಗೆ ಮೇಲೆ ತಂದು ಮಲಗಿಸಿ ರೂಮಿನಿಂದ ಹೊರಗೆ ಹೋದ. ಇವಳಿಗೆ ಇನ್ನೂ ಅವನ ಮೇಲೆ ಬೇಸರ ಮಾಡಿಕೊಳ್ಳುವುದು ಯಾವುದೇ ಉಪಯೋಗವಿಲ್ಲ. ನಾನು ಬೇಸರ ಮಾಡಿಕೊಂಡಷ್ಟು ಇನ್ನೂ ಹತ್ತಿರವಾಗುತ್ತಾನೆ. ನನ್ನನ್ನು ಮುದ್ದಿಸಲು, ನನ್ನನ್ನು ಸಮಾಧಾನ ಮಾಡಲು ಪದೇ ಪದೇ ಏನಾದರೂ ಮಾಡುತ್ತಿರುತ್ತಾನೆ. ಅದರ ಬದಲು ನನ್ನನ್ನು ನಾನೇ ಸಮಾಧಾನ ಮಾಡಿಕೊಂಡು ಇದ್ದು ಬಿಟ್ಟರೆ ಸರಿ ಹೋಗುತ್ತದೆ. ಹೊರಗಿನಿಂದ ಬಂದವನು ಬ್ರೆಡ್ ಟೋಸ್ಟನ್ನು ತಂದಿದ್ದ. ಅದರ ಜೊತೆಗೆ ಅವನಿಗೆ ಬ್ಲ್ಯಾಕ್ ಕಾಫಿ ತಂದಿದ್ದ. ಅವಳಿಗಾಗಿ ಬಾದಾಮಿ ಹಾಲನ್ನು ಮಾಡಿಸಿಕೊಂಡು, ಅಲ್ಲ ಅವನೇ ತನ್ನ ಕೈಯಾರ ಮಾಡಿಕೊಂಡು ತಂದಿದ್ದ. ತುಂಬ ಡ್ರೈ ಫ್ರೂಟ್ಸ್ಗಳನ್ನು ಹಾಕಿ ಆ ಹಾಲನ್ನು ನೋಡಿದರೆ ಕುಡಿಯಬೇಕು ಅಂತ ಅವಳಿಗೆ ಅನಿಸುತ್ತಿತ್ತು. ಅವನು ತಂದಿದ್ದನ್ನೆಲ್ಲ ತನ್ನ ಕೈಯಾರ ತಿನ್ನಿಸಿದ. ಅವಳು ತುಂಬ ಮಗುವಿನಂತೆ ಅವನು ತಂದಿದ್ದನ್ನೆಲ್ಲ ಕೊಟ್ಟಿದ್ದನ್ನೆಲ್ಲ ನೀಟಾಗಿ ತಿಂದು ಮುಗಿಸಿದಳು. ಹಾಲನ್ನು ಗಟಗಟ ಅಂತ ಕುಡಿದಳು. ನಂತರ ಫ್ರೆಶ್ ಆಗಿ ಬಂದಳು. ಈಗ ರೆಡ್ ಕಲರ್ ನೈಟ್ ಡ್ರೆಸ್ ಹಾಕಿದ್ದಾಳೆ. ಕೂದಲನ್ನು ಸಂಪೂರ್ಣವಾಗಿ ಬಿಟ್ಟಿದ್ದಾಳೆ. ಮುಖವು ಸ್ವಲ್ಪ ಡಲ್ ಆಗಿದೆ. ಅವಳು ಯಾವ ಬಟ್ಟೆ ಹಾಕಿದ್ದರೂ ಆ ಬಟ್ಟೆಯಿಂದ ಅವಳ ಸೌಂದರ್ಯ ಹೆಚ್ಚಾಗುವುದಿಲ್ಲ. ಅವಳ ಸೌಂದರ್ಯದಿಂದ ಆ ಬಟ್ಟೆ ತುಂಬ ಚೆನ್ನಾಗಿ ಕಾಣಿಸುತ್ತಿರುತ್ತದೆ. ಅವಳು ಏನೂ ಮಾತನಾಡದೆ ತನ್ನ ಪಾಡಿಗೆ ತಾನು ಗೋಡೆಯ ಕಡೆ ತಿರುಗಿ ಮಲಗಿಕೊಳ್ಳುತ್ತಾಳೆ. ಆಗ ವಿಕ್ರಮ್ ಅವನು ಕೂಡ ಅವಳ ಪಕ್ಕ ಬಂದು ಮಲಗುತ್ತಾನೆ. ಅವಳು ತಮ್ಮಿಬ್ಬರ ಮಧ್ಯೆ ಒಂದು ಪಿಲ್ಲೋವನ್ನು ಇಟ್ಟಿರುತ್ತಾಳೆ. ಆದರೆ ಸ್ವಲ್ಪ ಹೊತ್ತಿಗೆ ಅವನ್ನು ತೆಗೆದು ಎಸೆದು ಅದನ್ನು ಅವಳ ಹತ್ತಿರ ಹೋಗಿ ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಮಲಗುತ್ತಾನೆ. ಮೊದಲು ಅವಳು ಸ್ವಲ್ಪ ಕೊಸರುತ್ತಾಳೆ. ನಂತರ ಅವಳು ಕೂಡ ಅವನ ಅಪ್ಪಿಗೆಯ ಬಿಸಿಗೆ ಕರಗಿ ಹೋಗುತ್ತಾಳೆ, ಸುಮ್ಮನಾಗುತ್ತಾಳೆ. ಅವನಿಗೆ ಅರ್ಥವಾಗುತ್ತದೆ ಅವಳಿಗೆ ತನ್ನ ಮೇಲಿನ ಕೋಪ ಸ್ವಲ್ಪವೇ ಕಡಿಮೆ ಆಗುತ್ತಿದೆ ಅಂತ. ಇಬ್ಬರು ಇಂದು ತುಂಬ ಸುಸ್ತಾಗಿದ್ದರಿಂದ, ತುಂಬ ತಲೆಯಲ್ಲಿ ಟೆನ್ಷನ್ ಇಟ್ಟುಕೊಂಡಿದ್ದರಿಂದ ಬೇಗ ಮಲಗಿ ಬಿಡುತ್ತಾರೆ. ಬೆಳಿಗ್ಗೆ ಮೊದಲು ಅವಳಿಗೆ ಎಚ್ಚರವಾಗುತ್ತದೆ. ಈಗಲೂ ಕೂಡ ರಾತ್ರಿಯ ಪೊಸಿಷನ್ನಲ್ಲೇ ಮಲಗಿರುತ್ತಾರೆ ಇಬ್ಬರು. ಅವನಂತೂ ಅವಳನ್ನು ರಾತ್ರಿ ಎಷ್ಟು ಗಟ್ಟಿಯಾಗಿ ತಬ್ಬಿಕೊಂಡಿದ್ದ ಅಷ್ಟೇ ಗಟ್ಟಿಯಾಗಿ ತಬ್ಬಿಕೊಂಡಿರುತ್ತಾನೆ.
ಎಲ್ಲಿ ಅವಳು ನನ್ನನ್ನು ಬಿಟ್ಟು ಹೊರಟು ಹೋಗುತ್ತಾಳೆ ಅನ್ನುವ ಭಯದಿಂದ. ಅವಳಿಗೆ ರಾತ್ರಿ ಆಗಿದ್ದೆಲ್ಲ ಸ್ವಲ್ಪ ಸ್ವಲ್ಪವೇ ನೆನಪಾಗುತ್ತಿರುತ್ತದೆ. ನಂತರ ಅವನ ಮುದ್ದು ಮುಖ ನೋಡಿ ಕರಗಿ ಹೋಗುತ್ತಾಳೆ. ನಾನು ಕೂಡ ತುಂಬ ಹಠ ಏಕೆ ಮಾಡಿದೆ? ಒಂದು ಸಲ ಐ ಲವ್ ಯು ಹೇಳಿದರೆ ಏನಾಗುತ್ತಿತ್ತು ಅಲ್ಲವೇ? ಕೊನೆಗೆ ಅವಳು ಅವನಿಗೆ ಸಂಪೂರ್ಣವಾಗಿ ಶರಣಾಗುತ್ತಾಳೆ. ಅವನ ತುಟಿಗೆ ಮುತ್ತು ಕೊಡಲು ಹತ್ತಿರ ಹೋಗುತ್ತಿರುತ್ತಾಳೆ. ಅಷ್ಟರಲ್ಲಿ ಅವನು ಪೊಸಿಷನನ್ನು ಬದಲಾಯಿಸುತ್ತಾನೆ. ಈಗ ಏನಾದರೂ ಮುತ್ತು ಕೊಟ್ಟರೆ ಸಿಕ್ಕಿ ಹಾಕಿಕೊಳ್ಳುತ್ತೇನೆ, ಮೊದಲು ಅವನೇ ಹೇಳಲಿ ಅಂತ ಅವಳು ಮಲಗಿಬಿಡುತ್ತಾಳೆ. ಅಲ್ಲ, ಮಲಗುವ ರೀತಿ ನಾಟಕ ಮಾಡುತ್ತಾಳೆ. ಅವನು ಮೈಮುರಿದು ನಿಧಾನವಾಗಿ ಹೇಳುತ್ತಾನೆ. ಎದ್ದವನು ತನ್ನ ಪಕ್ಕ ಮಲಗಿದ್ದ ಸೌಂದರ್ಯ ರಾಶಿಯನ್ನು ನೋಡಿ ಖುಷಿಯಾಗುತ್ತಾನೆ. ಸದ್ಯ ನನ್ನ ಹೆಂಡತಿ ನನ್ನ ಪಕ್ಕ ನನ್ನ ಹಾಸಿಗೆಯಲ್ಲಿ ಇದ್ದಾಳೆ. ಪ್ರತಿದಿನ ಇವಳು ನನ್ನ ಜೊತೆ ಇರಬೇಕು, ಇಲ್ಲವಾದರೆ ನನಗೆ ಎಷ್ಟು ಚೆನ್ನಾಗಿ ನಿದ್ರೆ ಬರುವುದಿಲ್ಲ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾನೆ. ಅವಳ ಹತ್ತಿರ ಹೋಗುತ್ತಾನೆ. ಗಟ್ಟಿಯಾಗಿ ತಬ್ಬಿಕೊಂಡು ಪುನಃ ಅವಳ ಹಣೆಯ ಮೇಲೆ ಮುತ್ತು ಕೊಡುತ್ತಾನೆ. ಅವನು ಮುತ್ತು ಕೊಟ್ಟಾಗ ಅವಳ ಕಣ್ಣುಗಳಲ್ಲಿ ಒಂದು ರೀತಿಯ ವೈಬ್ರೇಷನ್ ಬರುತ್ತದೆ. ಆಗ ಅವನಿಗೆ ಅರ್ಥವಾಗುತ್ತದೆ, ಇವಳು ಮಲಗಿಲ್ಲ, ಮಲಗಿರುವ ರೀತಿ ನಾಟಕ ಆಡುತ್ತಿದ್ದಾಳೆ. ಪುನಃ ಅವಳ ಕಣ್ಣುಗಳ ಮೇಲೆ ಮುತ್ತು ಕೊಡುತ್ತಾನೆ. ಅವಳ ಕೆನ್ನೆಗಳಿಗೆ ಕೊಟ್ಟು ಅವಳ ತುಟಿಗಳ ಬಳಿ ಮುತ್ತು ಕೊಡಲು ಬರುತ್ತಾನೆ. ಅಷ್ಟರಲ್ಲಿ ಅವನ ಫೋನ್ ರಿಂಗ್ ಆಗುತ್ತದೆ. ಅದನ್ನು ಇಗ್ನೋರ್ ಮಾಡೋಣ ಅಂದರೆ ಆಗುವುದಿಲ್ಲ. ಅದು ಗಿರಿಯ ಫೋನ್ ಕಾಲ್. ಅವನು ರಿಂಗ್ ಮಾಡಿದಾಗ ಒಂದು ರಿಂಗ್ ಟೋನ್ ಬರುತ್ತದೆ, ಸ್ಪೆಷಲ್ ಆಗಿರುವುದು. ಪುನಃ ಕಾಲ್ ಪಿಕ್ ಮಾಡುತ್ತಾನೆ ಗಿರಿ. ನನ್ನ ರೂಮಿಗೆ ಬಾ, ನಿನ್ನ ಜೊತೆ ಒಂದು ಇಂಪಾರ್ಟೆಂಟ್ ವಿಷಯ ಮಾತನಾಡಬೇಕು ಅಂತ ಹೇಳುತ್ತಾನೆ. ಇವನು ತನ್ನ ಬಟ್ಟೆಗಳನ್ನು ಕೂದಲನ್ನು ಸರಿ ಮಾಡಿಕೊಂಡು ಹೊರಬರುತ್ತಾನೆ. ಬಂದವನು ಗಿರಿಯ ರೂಮಿನ ಹತ್ತಿರ ಹೋಗುತ್ತಾನೆ. ಈ ಮಧ್ಯೆ ಅವನಿಗೆ ತುಂಬ ಹಿಂಸೆ ಆಗುತ್ತಿರುತ್ತದೆ. ಎಲ್ಲಿ ವಿಕ್ಕಿ ವಿಷಯದಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿದ್ದರೆ, ಅವನು ಬಂದು ಬಿಟ್ಟಿದ್ದರೆ ಅನ್ನುವ ಯೋಚನೆ ವಿಕ್ರಮ್ನ ತಲೆಯಲ್ಲಿ ಇರುತ್ತದೆ. ಅವನ ಬಳಿ ರೂಮ್ಗೆ ಹೋದ ತಕ್ಷಣ ಗಿರಿಯ ಬಳಿ ಕೇಳುತ್ತಾನೆ, ವಿಕ್ಕಿಯ ವಿಷಯದಲ್ಲಿ ಏನಾದರೂ ಸಮಸ್ಯೆ ಆಗಿದೆಯಾ ಅಂತ. ಇಲ್ಲ, ಅವನ ತಂಗಿಗೆ ಹೇಳಿದೆ, ನಾನು ಕೂಡ ನಿನ್ನ ಜೊತೆ ಡೇಟ್ ಮಾಡುತ್ತೇನೆ. ನಿನ್ನ ಅಣ್ಣ ಇಲ್ಲಿ ಬಂದರೆ ನನಗೆ ದೊಡ್ಡ ಪ್ರಾಜೆಕ್ಟಲ್ಲಿ ಲಾಸ್ ಆಗುತ್ತದೆ. ಅವನು ಇನ್ನೂ ಸ್ವಲ್ಪ ದಿನ ಈ ಕಡೆ ಬರದೇ ಇರುವ ರೀತಿ ಮಾಡು ಅಂತ. ಅವಳು ಅದಕ್ಕೆ ಏನೇನು ಬೇಕಾ ಎಲ್ಲ ಮಾಡುತ್ತಿದ್ದಾಳೆ. ಅವಳಿಗೆ ನಾನು ಆಡುತ್ತಿರುವುದು ನಾಟಕ ಅಂತ ಗೊತ್ತಾಗುವುದರ ಒಳಗೆ ನೀನು ನಿನ್ನ ಹೆಂಡತಿಯನ್ನು ನಿನ್ನವಳನ್ನಾಗಿ ಮಾಡಿಕೊ. ಅಂದರೆ ನಿನ್ನನ್ನು ತುಂಬ ಪ್ರೀತಿಸಬೇಕು, ನಿನ್ನನ್ನು ಬಿಟ್ಟು ಹೋಗಬಾರದು. ಆ ರೀತಿ ಅದೇ ಪ್ರಯತ್ನದಲ್ಲಿ ಇದ್ದೇನೆ. ಅದೆಲ್ಲ ನಿನ್ನ ತಂಗಿ ಡಿಸ್ಚಾರ್ಜ್ ಆಗಿ ಹಾಸ್ಪಿಟಲಿಂದ ಮನೆಗೆ ಬಂದಿದ್ದಾಳೆ. ನಿನ್ನನ್ನು ನೋಡಬೇಕು ಅಂತ ಕೇಳುತ್ತಿದ್ದಾಳಂತೆ. ದಮಯಂತಿಯನ್ನು ನೋಡಿ ಅವಳು ಹೇಗೆ ರಿಯಾಕ್ಟ್ ಮಾಡುತ್ತಾಳೆ, ಅದು ಸ್ವಲ್ಪ ಭಯವಾಗುತ್ತದೆ ನನಗೆ ಅಂತ ಗಿರಿ ಹೇಳಿದಾಗ ವಿಕ್ರಮ್ಗೆ ತಾನು ನಿಂತಿರುವನೆಲ್ಲ ಕುಸಿದೇ ಹೋಯಿತು ಅನ್ನುವಷ್ಟು ದುಃಖವಾಗುತ್ತದೆ. ಅವನು ಏನು ಮಾಡಲಿ ಅಂತ ಕೆಳಗೆ ಕುಳಿತ. ಈಗ ಇವಳನ್ನು ಕರೆದುಕೊಂಡು ಹೋದರೆ ಅವಳು ತುಂಬ ದೊಡ್ಡ ಗಲಾಟೆ ಮಾಡುತ್ತಾಳೆ. ಅಮ್ಮ ಅಂತೂ ಮನೆ ಬಿಟ್ಟು ಬೇಕಾದರೂ ಹೊರಟು ಹೋಗುತ್ತಾಳೆ. ನಾನು ದಮಯಂತಿಯನ್ನು ಬಿಟ್ಟು ಇರಲು ಸಾಧ್ಯವೇ ಇಲ್ಲ. ಹಾಗಾಗಿ ಸ್ವಲ್ಪ ದಿನ ಅವಳನ್ನು ನಿನ್ನ ಅತ್ತೆ ಮಾವ ಅವರ ಮನೆಯಲ್ಲಿ ಬಿಟ್ಟು ಬಿಡು. ಅವಳಿಗೂ ಕೂಡ ಜಾಗ ಬದಲಾಯಿಸಿದಂತೆ ಆಗುತ್ತದೆ. ಮೊದಲು ವಿಕ್ರಮ್ಗೆ ಇಷ್ಟವಾಗುವುದಿಲ್ಲ. ಅವಳನ್ನು ಬಿಟ್ಟು ಒಂದು ರಾತ್ರಿ ಕೂಡ ಇರಲು ಅವನ ಕೈಯಲ್ಲಿ ಸಾಧ್ಯವೇ ಇಲ್ಲ. ಅವನು ಏನೂ ಮಾತನಾಡದೆ ತನ್ನ ರೂಮಿಗೆ ಬರುತ್ತಾನೆ. ಅಷ್ಟರಲ್ಲಿ ದಮಯಂತಿ ಸ್ನಾನ ಮಾಡಿ ಹೊರಗೆ ಬರುತ್ತಾಳೆ. ಕೂದಲಿನಿಂದ ನೀರು ಸೋರುತ್ತಿರುತ್ತದೆ. ಬಾತ್ರೂಬ್ ಹಾಕಿರುತ್ತಾಳೆ. ಆದರೆ ಅವಳನ್ನು ನೋಡಿ ಖುಷಿ ಪಡುವ ಪರಿಸ್ಥಿತಿಯಲ್ಲಿ ಇರುವುದಿಲ್ಲ. ಒಂದೇ ಒಂದು ಕ್ಷಣ ಅವಳನ್ನು ನೋಡದೆ ಅವನ ಕೈಯಲ್ಲಿ ಇರಲು ಸಾಧ್ಯವಿಲ್ಲ. ಇನ್ನು ತನ್ನ ತಂಗಿಗಾಗಿ ಅವಳನ್ನು ಅವಳ ಚಿಕ್ಕಪ್ಪನ ಮನೆಯಲ್ಲಿ ಹೇಗೆ ಇಡುವುದು? ಅವರ ಚಿಕ್ಕಮ್ಮ ಮೊದಲೇ ಸರಿಯಿಲ್ಲ. ಇದನ್ನೆಲ್ಲ ನೆನೆಸಿಕೊಂಡು ಅವನಿಗೆ ದುಃಖವಾಗುತ್ತಿರುತ್ತದೆ. ಇವಳು ಕೂಡ ಅವನ ಜೊತೆ ಏನೂ ಮಾತನಾಡದೆ ತನ್ನ ಪ್ರಪಂಚದಲ್ಲಿ ಇರುತ್ತಾಳೆ, ರೆಡಿಯಾಗಿರುತ್ತಾಳೆ. ಪದೇ ಪದೇ ಬಾಚಣಿಗೆ ಕೆಳಗೆ ಬೀಳುತ್ತಿರುತ್ತದೆ. ಅದನ್ನು ಎತ್ತಿಕೊಡಲು ಅವಳ ಬಳಿ ಹೋಗುತ್ತಾನೆ. ಅಷ್ಟರಲ್ಲಿ ಅವಳೇ ಎತ್ತಿಕೊಂಡು ಏರ್ ಕೋಮ್ ಮಾಡಿಕೊಳ್ಳುತ್ತಾಳೆ. ಅವಳ ಬಳಿ ನಾರ್ಮಲ್ ಆಗಿ ಇರಲು ಕೂಡ ಅವನಿಗೆ ಸಾಧ್ಯವಾಗುತ್ತಿಲ್ಲ. ಏನು ಮಾಡುವುದು ತಿಳಿಯುತ್ತಿಲ್ಲ. ನನ್ನಿಂದ ಸ್ವಲ್ಪ ದಿನ ದೂರವಿದ್ದರೆ
ನನ್ನನ್ನು ಮರೆತು ಬಿಟ್ಟರೆ ಅನ್ನುವ ಭಯ ಅವನಿಗೆ ಕಾಡುತ್ತಿದೆ. ಮುಂದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.